ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದು 700 ಮೆಗಾವ್ಯಾಟ್ ಮಾಡೆಲ್. ಇದು ಅಂಡರ್ ಕನ್ಸ್ಟ್ರಕ್ಷನ್ ದಲ್ಲಿದೆ, 2 ಯೂನಿಟ್. ಮತ್ತೆ ಆಲ್ರೆಡಿ ಇರೋದು 220 ಮೆಗಾವ್ಯಾಟ್ 4 ಯೂನಿಟ್ ಇದೆ. ಅಲ್ಲಿರ್ಬೋದು, ಅಲ್ಲಿದೆ ನೋಡಿ, 220 ಮೆಗಾವ್ಯಾಟ್ ಮಾಡೆಲ್ ಅದು. ಇದು 700. ಇದು ಹೇಗೆ ವರ್ಕ್ ಆಗುತ್ತೆ ಅಂತ 8 ನಿಮಿಷದ ಆಡಿಯೋ ಇದೆ, ಕೇಳ್ತೀರಲ್ವಾ? ಹೌದು. ಕನ್ನಡದಲ್ಲೇ ಹಚ್ಚಲ, ಇಂಗ್ಲಿಷ್ ಇದೆ. ನಮಸ್ಕಾರ ಸ್ನೇಹಿತರೆ, ಭಾರತೀಯ ಅಣುಶಕ್ತಿ ನಿಗಮ ನಿಮ್ಮನ್ನು ಸ್ವಾಗತಿಸುತ್ತದೆ. ಭಾರತೀಯ ಅಣು ವಿದ್ಯುತ್ ನಿಗಮ NPCIL ಭಾರತದಲ್ಲಿ ಅಣು ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸಿ ನಿರ್ವಹಿಸುತ್ತದೆ. ಅಣು ಸ್ಥಾವರದ ಈ ಪುಟ್ಟ ಮಾದರಿಯ ಸಹಾಯದಿಂದ ನಾವು ಅಣು ವಿದ್ಯುತ್ ಉತ್ಪಾದನೆಯ ಕುರಿತು ಕೆಲ ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ಪರಮಾಣು ಸ್ಥಾವರಗಳಲ್ಲಿ ಹಲವು ವಿಧಗಳಿದ್ದು, ನಾವೀಗ ನೋಡುತ್ತಿರುವುದು 700 ಮೆಗಾವಾಟ್ನ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅಥವಾ ಸಂಕ್ಷಿಪ್ತವಾಗಿ PHWR ಎಂದು ಕರೆಯಲ್ಪಡುವ ಅಣು ವಿದ್ಯುತ್ ಸ್ಥಾವರದ ಪ್ರತಿಕೃತಿ. ಅಣು ವಿದ್ಯುತ್ ಸ್ಥಾವರಗಳು ನೈಸರ್ಗಿಕ ಯುರೇನಿಯಂನಂತಹ ಇಂಧನವನ್ನು ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನೀವು ನೋಡುತ್ತಿರುವಂತೆ ಈ PHWR ಮಾದರಿಯಲ್ಲಿ 2 ರೀತಿಯ ಕಟ್ಟಡಗಳನ್ನು ಕಾಣಬಹುದು. ತುದಿಯಲ್ಲಿ ಗುಮ್ಮಟವಿರುವಂತಹ ಸಿಲಿಂಡರ್ ಆಕೃತಿಯ ಕಟ್ಟಡವು ರಿಯಾಕ್ಟರ್ ಬಿಲ್ಡಿಂಗ್ ಮತ್ತು ಅದರ ಪಕ್ಕದಲ್ಲಿರುವ ಆಯತಾಕಾರದ ಕಟ್ಟಡವನ್ನು ಟರ್ಬೈನ್ ಕಟ್ಟಡವೆಂದು ಕರೆಯಲಾಗುತ್ತದೆ. 55 ಮೀಟರ್ ಸುತ್ತಳತೆಯ ರಿಯಾಕ್ಟರ್ ಬಿಲ್ಡಿಂಗ್ 56 ಮೀಟರ್ ಎತ್ತರವಾಗಿರುತ್ತದೆ. ರಿಯಾಕ್ಟರ್ ಕಟ್ಟಡವು ಒಂದರೊಳಗಿನ್ನೊಂದು ಆವರಿಸಿಕೊಂಡಂತಿರುವ 2 ವರ್ತುಲಾಕಾರದ ಗೋಡೆಗಳನ್ನೊಳಗೊಂಡಿದೆ. ಈ 2 ಗೋಡೆಗಳ ಮೇಲಿನ ಭಾಗ ಗೊಮ್ಮಟಾಕಾರದಲ್ಲಿದ್ದು ಮತ್ತು ಗೋಡೆಗಳ ನಡುವಿನ ಅಂತರ 2 ಮೀಟರ್ನಷ್ಟಿದೆ. ಈ ಕಟ್ಟಡದೊಳಗಿನ ಒತ್ತಡವು ಹೊರಗಿನ, ಅಂದರೆ ನೈಸರ್ಗಿಕ ಒತ್ತಡಕ್ಕಿಂತ ಕಡಿಮೆ ಒತ್ತಡದಲ್ಲಿರುವುದರಿಂದ ಒಳಗಿನ ಗಾಳಿಯು ಕಟ್ಟಡದೊಳಗಿನಿಂದ ಹೊರಗೆ ಸೋರುವುದು ಅಸಾಧ್ಯ. ರಿಯಾಕ್ಟರ್ನ ಹೃದಯವೆಂದೇ ಪರಿಗಣಿಸಲಾಗುವ 7.8 ಮೀಟರ್ ಸುತ್ತಳತೆಯ ಮತ್ತು 5.9 ಮೀಟರ್ ಉದ್ದದ ಕ್ಯಾಲೆಂಡ್ರಿಯಾ ಎಂಬ ವಾಸ್ತು ರಚನೆಯು ಒಂದು ಸಿಲಿಂಡರ್ ಆಕೃತಿಯಲ್ಲಿದ್ದು, ಕೆಂಪು ಬಣ್ಣದಲ್ಲಿ ತೋರಿಸಲಾಗಿರುವ ಈ ಕ್ಯಾಲೆಂಡ್ರಿಯಾ ಉಚ್ಚ ಗುಣಮಟ್ಟದ ಉಕ್ಕಿನಿಂದ ತಯಾರಾಗಿದೆ. ಅಣು ಇಂಧನವನ್ನು ಹೊಂದಿರುವ 392 ಇಂಧನ ಕೊಳವೆಗಳು ಕ್ಯಾಲೆಂಡ್ರಿಯಾ ಕೊಳವೆಗಳೊಳಗೆ ಸ್ಥಿತವಾಗಿದ್ದು, ಇವುಗಳನ್ನು ಎನ್ಶೀಲ್ಡ್ಗಳ ಮುಖಾಂತರ ಬೆಂಬಲಿಸಲಾಗಿದೆ. ಈ ಇಂಧನ ಕೊಳವೆಗಳನ್ನು ಪ್ರೆಷರ್ ಕೊಳವೆಗಳೆಂದು ಹೇಳಲಾಗುತ್ತದೆ. ಪ್ರತಿಯೊಂದು ಪ್ರೆಷರ್ ಕೊಳವೆಯನ್ನು ಕ್ಯಾಲೆಂಡ್ರಿಯಾ ಕೊಳವೆ ಸುತ್ತುವರೆದಿರುತ್ತದೆ. ಈ 2 ಕೊಳವೆಗಳು ಜಿರ್ಕೋನಿಯಂ ಎಂಬ ಧಾತುವಿನಿಂದ ತಯಾರಾಗಿದೆ. ಪ್ರತಿಯೊಂದು ಇಂಧನ ಕೊಳವೆಗಳೊಳಗೆ ಇಂಧನದ ಕಟ್ಟುಗಳನ್ನು ಇಡಲಾಗುತ್ತದೆ. ನ್ಯೂಟ್ರಾನ್ಗಳು ಯುರೇನಿಯಂನ ಪರಮಾಣುವನ್ನು ಡಿಕ್ಕಿ ಹೊಡೆದು ವಿದಳಿಸುವ ಕ್ರಿಯೆಯನ್ನು ಅಣು ಇಂಧನದೊಳಗೆ ನಿಯಮಿತವಾಗಿ ಮತ್ತು ನಿರಂತರವಾಗಿ ಮಾಡುತ್ತದೆ. ಅಣು ವಿದಳನ ಎನ್ನಿಸಿಕೊಳ್ಳುವ ಈ ಪ್ರಕ್ರಿಯೆಯ ಪ್ರತಿಯೊಂದು ವಿದಳನದಲ್ಲೂ 2 ರಿಂದ 3 ಹೆಚ್ಚುವರಿ ನ್ಯೂಟ್ರಾನ್ಗಳು ಬಿಡುಗಡೆಯಾಗುತ್ತವೆ. ಹೀಗೆ ಬಿಡುಗಡೆಯಾಗುವ ನ್ಯೂಟ್ರಾನ್ಗಳು ಮತ್ತೆ ಮುನ್ನುಗ್ಗಿ ಇನ್ನಷ್ಟು ಅಣು ವಿದಳನವನ್ನು ಮಾಡುತ್ತದೆ. ಹೀಗೆ ಈ ಪ್ರಕ್ರಿಯೆಯು ನಿರಂತರವಾಗಿ ಒಂದು ಸರಣಿಯಾಗಿ ಮಾರ್ಪಾಡಾಗುವುದೇ ಅಣು ವಿದ್ಯುತ್ ಶಕ್ತಿಯ ಮೂಲಮಂತ್ರ. ನಿರಂತರವಾಗಿ ನಡೆಯುವ ಅಣು ವಿದಳನ ಪ್ರಕ್ರಿಯೆಯಿಂದ ಬಹಳಷ್ಟು ಪ್ರಮಾಣದ ಶಾಖೋತ್ಪನ್ನವಾಗುತ್ತದೆ. ಈ ಶಾಖವನ್ನು ಹಬೆ ಯಂತ್ರದಲ್ಲಿ ನೀರಿಗೆ ವರ್ಗಾಯಿಸಿ ನೀರನ್ನು ಹಬೆಯನ್ನಾಗಿ ಪರಿವರ್ತಿಸಲಾಗುತ್ತದೆ. ಮುಂದೆ ಈ ಹಬೆಯನ್ನು ಟರ್ಬೈನ್ಗಳ ಮುಖಾಂತರ ಹಾಯಿಸಿ ಅವುಗಳನ್ನು ಸುತ್ತಿಸುವುದರ ಮೂಲಕ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಕ್ಯಾಲೆಂಡ್ರಿಯಾದೊಳಗೆ ತುಂಬಿರುವ ಭಾರಜಲವು ಸಾಮಾನ್ಯ ನೀರಿಗಿಂತ 10% ಹೆಚ್ಚು ಭಾರವಾಗಿದ್ದು, ನ್ಯೂಟ್ರಾನ್ಗಳ ಶಕ್ತಿಯನ್ನು ಕಡಿಮೆ ಮಾಡುವುದರ ಮೂಲಕ ಹೆಚ್ಚು ಅಣು ವಿದಳನದ ಸಾಧ್ಯತೆಗೆ ಕಾರಣವಾಗುತ್ತದೆ. ಡ್ಯೂಟೇರಿಯಂನ 2 ಅಣುಗಳನ್ನು ಹೊಂದಿರುವ ಈ ಭಾರಜಲವು ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳದಿರುವುದು ಮಾಡ್ರೇಷನ್ ಎಂದು ಕರೆಯಲ್ಪಡುವ ನ್ಯೂಟ್ರಾನ್ಗಳ ಶಕ್ತಿಯನ್ನು ಕಡಿಮೆ ಮಾಡುವ ಪ್ರಕ್ರಿಯೆಗೆ ಅನುಕೂಲವಾಗಿದೆ. ಮಾಡರೇಟರ್ ಆಗಿ ಬಳಸಲಾಗುವ ಭಾರಜಲವನ್ನು
ನಿರಂತರವಾಗಿ ತಂಪುಗೊಳಿಸುವುದರ ಮೂಲಕ ವ್ಯವಸ್ಥೆಯಲ್ಲಿ ಉಂಟಾಗುವ ಶಾಖವನ್ನು ಹೀರಿಕೊಳ್ಳಲಾಗುತ್ತದೆ. ಕ್ಯಾಲೆಂಡ್ರಿಯಾದೊಳಗಿನಿಂದ ಶಾಖವನ್ನು ಹೊತ್ತು ಬಿಸಿಯಾಗಿ ಹೊರಬರುವ ಭಾರ ಜಲವನ್ನು ಹಬೆ ಯಂತ್ರದೊಳಗೆ ಹಾಯಿಸಿ ಶಾಖವನ್ನು ವರ್ಗಾಯಿಸಲಾಗುತ್ತದೆ. 4 ಹಬೆ ಯಂತ್ರಗಳು ಮತ್ತು ಅವುಗಳ 4 ಪಂಪುಗಳನ್ನು ಕ್ಯಾಲೆಂಡ್ರಿಯಾದ ಮೇಲೆ ಬೆಳ್ಳಿ ಬೂದು ಮತ್ತು ಹಸಿರು ಬಣ್ಣಗಳಲ್ಲಿ ತೋರಿಸಲಾಗಿದೆ. ಹಬೆ ಯಂತ್ರಗಳಲ್ಲಿ ಬಿಸಿಯಾದ ಭಾರ ಜಲವು ಇನ್ನೊಂದು ಬದಿಯಲ್ಲಿರುವ ಸಾಮಾನ್ಯ ನೀರಿಗೆ ಶಾಖವನ್ನು ವರ್ಗಾಯಿಸುತ್ತದೆ. ಇದರಿಂದ ಭಾರೀ ಒತ್ತಡದ ಹಬೆಯು ತಯಾರಾಗುತ್ತದೆ. ಹೀಗೆ ಉತ್ಪತ್ತಿಯಾದ ಹಬೆಯನ್ನು ಕೊಳವೆಗಳ ಮೂಲಕ ಟರ್ಬೈನ್ ಕಟ್ಟಡಕ್ಕೆ ವರ್ಗಾಯಿಸಲಾಗುತ್ತದೆ. ಈ ಕೊಳವೆಗಳನ್ನು ಕಿತ್ತಳೆ ಬಣ್ಣದಲ್ಲಿ ತೋರಿಸಲಾಗಿದೆ. ಆಯತಾಕಾರದ ಟರ್ಬೈನ್ ಬಿಲ್ಡಿಂಗ್ ನಲ್ಲಿ ಟರ್ಬೋ ಜನರೇಟರ್ ಸ್ಥಿತವಾಗಿದ್ದು, ಹಬೆಯು ಟರ್ಬೈನ್ ನ ಬ್ಲೇಡ್ಗಳಿಗೆ ಡಿಕ್ಕಿ ಹೊಡೆದು ಟರ್ಬೈನ್ ಅನ್ನು ತಿರುಗಿಸುತ್ತದೆ. ಈ ಮೂಲಕ ಟರ್ಬೈನ್ ಗೆ ಹೊಂದಿಕೊಂಡಿರುವ ವಿದ್ಯುತ್ ಜನರೇಟರ್ ಸಹ ತಿರುಗುತ್ತದೆ. ಈ ಜನರೇಟರ್ ನಲ್ಲಿ ಉತ್ಪಾದಿಸಲ್ಪಟ್ಟ ವಿದ್ಯುತ್ ಅನ್ನು ಸ್ವಿಚ್ ಯಾರ್ಡ್ ಮತ್ತು ವಾಹಕ ಮಾರ್ಗಗಳಿಂದ ಹೊರಗೆ ಗ್ರಾಹಕನೆಡೆಗೆ ಸಾಗಿಸಲಾಗುತ್ತದೆ. ಟರ್ಬೈನ್ ನಿಂದ ಹೊರಬಂದ ಹಬೆಯನ್ನು ಕಂಡೆನ್ಸರ್ ನಲ್ಲಿ ತಣಿಸಿ ಮತ್ತೆ ನೀರನ್ನಾಗಿಸಿ ಪುನಃ ಹಬೆ ಯಂತ್ರಕ್ಕೆ ವರ್ಗಾಯಿಸಲಾಗುತ್ತದೆ. ಇದನ್ನು ಟರ್ಬೈನ್ ಕೆಳಗೆ ನೀಲಿ ಬಣ್ಣದಲ್ಲಿ ತೋರಿಸಲಾಗಿದೆ. ಮತ್ತೆ ಕ್ಯಾಲೆಂಡ್ರಿಯಾದತ್ತ ಬಂದು ನೋಡಿದಾಗ ನಿಮಗೆ ಮೇಲ್ಭಾಗದಲ್ಲಿ ನಿಯಂತ್ರಣ ಕಂಬಿಗಳು ಕಾಣಬರುತ್ತವೆ. ಕೆಂಪು ಬಣ್ಣದಲ್ಲಿ ತೋರಿಸಲಾಗಿರುವ ಇವುಗಳು ಮತ್ತು ರಿಯಾಕ್ಟರ್ ಶಟ್ಡೌನ್ ವ್ಯವಸ್ಥೆಗಳನ್ನು ರಿಯಾಕ್ಟರ್ದೊಳಗಿನ ಅಣು ದ್ವಿಧ್ವಳನ ಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ಸಾಮಾನ್ಯ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ರಿಯಾಕ್ಟರ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲು ಬಳಸಲಾಗುತ್ತದೆ. ರಿಯಾಕ್ಟರ್ನ ಶೀತಲ ವ್ಯವಸ್ಥೆ ಸ್ಥಗಿತಗೊಂಡ ಪರಿಸ್ಥಿತಿಯಲ್ಲಿ ಸಂಭಾಳಿಸಲು ತುರ್ತು ಶೀತಲ ವ್ಯವಸ್ಥೆ ಸಹ ಇದೆ. ಇದಕ್ಕಾಗಿ ಒಂದು ದೊಡ್ಡ ನೀರಿನ ಕೊಳದ ವ್ಯವಸ್ಥೆ ರಿಯಾಕ್ಟರ್ ಕಟ್ಟಡದ ಕೆಳಗಿನ ಬಾಳ್ಗೆಯಲ್ಲಿದ್ದು, ತುರ್ತು ಪರಿಸ್ಥಿತಿ ಉದ್ಭವಿಸಿದಲ್ಲಿ ಈ ನೀರನ್ನು ಶೀತಲ ಕೊಳವೆಗಳ ಮುಖಾಂತರ ಹಾಯಿಸಲಾಗುತ್ತದೆ. ಇದೇ ರೀತಿ ಕಂಟೈನ್ಮೆಂಟ್ ಸಿಂಚನ ವ್ಯವಸ್ಥೆ ಸಹ ರಿಯಾಕ್ಟರ್ ಕಟ್ಟಡದೊಳಗಿದ್ದು, ಹಬೆಯ ಅಥವಾ ವಿಕಿರಣ ಸೋರಿಕೆಯ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ನೀರನ್ನು ಸಿಂಪಡಿಸಿ ಹೆಚ್ಚಿನ ಒತ್ತಡವು ಉದ್ಭವಿಸಿದಂತೆ ತಡೆಯುತ್ತದೆ. ರಿಯಾಕ್ಟರ್ ಬಿಲ್ಡಿಂಗಿನ ಒಳಗಿನ ಗೋಡೆಯೊಳಗೆ ಕಾರ್ಬನ್ ಉಕ್ಕಿನ ಪದರವಿದ್ದು, ಇದು ವಿಕಿರಣವು ಹೊರಸೋರದಂತೆ ಹೆಚ್ಚಿನ ಸುರಕ್ಷೆಯನ್ನು ನೀಡುತ್ತದೆ. ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಸುರಕ್ಷತೆಯೇ ಮೊದಲ ಆದ್ಯತೆಯಾಗಿದ್ದು, ವೈವಿಧ್ಯಮಯ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಲ್ಲ ಸುರಕ್ಷಣಾ ವ್ಯವಸ್ಥೆಗಳ ಜೊತೆಗೆ ವೈಫಲ್ಯ ಸುರಕ್ಷಿತ ವ್ಯವಸ್ಥೆಗಳನ್ನು ಅಳವಡಿಸುವ ಮೂಲಕ ಸುನಾಮಿ, ಭೂಕಂಪಗಳನ್ನೊಳಗೊಂಡ